ಒಬ್ಬ ಮನುಷ್ಯನನ್ನು ಎಲ್ಲರೂ ಬಿಟ್ಟು ಹೋದಾಗ ಅವನ ಜೊತೆ ನಿಂತಿದ್ದು ಒಂದು ನಾಯಿ ಮಾತ್ರ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಅನ್ನೋ ಬಡವನಿದ್ದ. ಆದರೆ ಅವನ ಜೊತೆ ಯಾವಾಗಲೂ ಒಂದು ನಾಯಿ ಇತ್ತು. ಅದರ ಹೆಸರು ಲಕ್ಕಿ. ಯಾವಾಗಲೂ ರಮೇಶ್ ಜೊತೆಗೇ ಇರುತ್ತಿತ್ತು. ಅದು ಅವನನ್ನು ಎಂದಿಗೂ ಬಿಟ್ಟು ಹೋಗಲಿಲ್ಲ. ಒಂದು ದಿನ ರಮೇಶ್ ತುಂಬಾ ಅಸ್ವಸ್ಥನಾದ. ಅವನ ಬಳಿ ಔಷಧಿಗೆ ಹಣ ಇರಲಿಲ್ಲ. ಹಳ್ಳಿಯವರು ಕೂಡ ಸಹಾಯ ಮಾಡಲಿಲ್ಲ. ಆ ರಾತ್ರಿ ಮಳೆ ಜೋರಾಗಿ ಬರುತ್ತಿತ್ತು. ರಮೇಶ್ ಮನೆಯ ಹೊರಗೆ ಲಕ್ಕಿ ಜೋರಾಗಿ ಬೊಗಳತೊಡಗಿತು. ಅದು ಪ್ರತಿಯೊಂದು ಮನೆಯ ಮುಂದೆ ಹೋಗಿ ಬೊಗಳುತ್ತಿತ್ತು, ಜನರನ್ನು ಕರೆಯುವಂತೆ. ಆದರೆ ಯಾರೂ ಗಮನಿಸಲಿಲ್ಲ. ಕೊನೆಗೆ ಒಬ್ಬ ವೃದ್ಧನು ಲಕ್ಕಿ ಹಿಂದೆ ಹೋದ. ಅವನು ರಮೇಶ್ ಮನೆಗೆ ಹೋಗಿ ನೋಡಿದಾಗ ರಮೇಶ್ ನೆಲದ ಮೇಲೆ ಅಸ್ವಸ್ಥವಾಗಿ ಬಿದ್ದಿದ್ದ. ತಕ್ಷಣ ಜನರನ್ನು ಕರೆದು ಆಸ್ಪತ್ರೆಗೆ ಕರೆದೊಯ್ದರು. ಡಾಕ್ಟರ್ ಹೇಳಿದ್ರು, ಇನ್ನೂ ಸ್ವಲ್ಪ ತಡವಾದರೆ ಜೀವ ಉಳಿಯುತ್ತಿರಲಿಲ್ಲ. ರಮೇಶ್ ಕಣ್ಣು ತೆರೆದಾಗ ಅವನ ಹಾಸಿಗೆಯ ಪಕ್ಕದಲ್ಲಿ ಲಕ್ಕಿ ಮಲಗಿತ್ತು. ರಮೇಶ್ ಕಣ್ಣೀರು ಹಾಕುತ್ತಾ ಹೇಳಿದ, ಮನುಷ್ಯರು ನನ್ನನ್ನು ಬಿಟ್ಟರು, ಆದರೆ ನೀನು ಮಾತ್ರ ನನ್ನನ್ನು ಉಳಿಸಿದೆ. ಲಕ್ಕಿ ತನ್ನ ಬಾಲ ಆಡಿಸಿತು. ನಿಜವಾದ ಪ್ರೀತಿ ಮಾತಾಡೋದಿಲ್ಲ, ಅದು ಕೇವಲ ಜೊತೆಯಾಗಿ ನಿಂತಿರುತ್ತದೆ.